ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲ ಹೆಡ್ಲೈನ್ಸ್. ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟ ಬೆನ್ನಲ್ಲೇ ಫುಲ್ ಅಲರ್ಟ್. ಹುಬ್ಬಳ್ಳಿ ಧಾರವಾಡ ನಾಯಕರಿಗೆ ಡಿಕೆಶಿ ಬುಲಾವ್. ಪಕ್ಷ ಸಂಘಟನೆ ಸೇರಿ ಹಲವು ವಿಚಾರಗಳ ಚರ್ಚೆ. ಬಿಜೆಪಿಗೆ ಮರಳಿದ ಮೇಲೆ ಮತ್ತೆ ಕೋರ್ ಕಮಿಟಿ ಸದಸ್ಯ ಸ್ಥಾನ. ಲೋಕಸಭೆ ಚುನಾವಣೆ ಹಿನ್ನೆಲೆ ಪಕ್ಷ ಸಂಘಟನೆ ಬಲವರ್ಧನೆಗೆ ದುಡಿಸಿಕೊಳ್ಳಲು ಪ್ಲಾನ್. ಮತ್ತೊಮ್ಮೆ ನಿಜವಾಯಿತು ನ್ಯೂಸ್ ಫಸ್ಟ್ನ ನಿಖರ ವರದಿ. ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಘರ್ ವಾಪಸಿ ಅಭಿಯಾನ. ಶೆಟ್ಟರ್ ಬೆನ್ನಲ್ಲೇ ಸವದಿ ಸೇರಿ ಮೂವರು ನಾಯಕರನ್ನ ಕರೆತರೋಕೆ ಕಸರತ್ತು. ವಿಶ್ವನಾಥ ಪಾಟೀಲ್, ಮಹದೇವಪ್ಪ ಯಾದವಾಡ ಮನವೊಲಿಕೆಗೆ ಯತ್ನ. ಲೋಕಸಭಾ ಸಮರಕ್ಕೆ ಕೇಸರಿ ನಾಯಕರ ಶಸ್ತ್ರಾಭ್ಯಾಸ. ಇವತ್ತು ಮಹತ್ವದ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ. ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಲೋಕಸಭಾ ಎಲೆಕ್ಷನ್ ಸಂಬಂಧ ಚರ್ಚೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಇದ್ರೂ ಮತ್ತೊಬ್ಬರಿಗೆ ಹೆಚ್ಚಿನ ಜವಾಬ್ದಾರಿ. ಅರುಣ್ ಸಿಂಗ್ ಸ್ಥಾನ ತುಂಬಲಿದ್ದಾರಾ ಭೂಪೇಂದ್ರ ಯಾದವ್? ಸಿಂಗ್ ಅನುಪಸ್ಥಿತಿ ನಡುವೆ ಇವತ್ತು ಯಾದವ್ ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಭೆ. ನಿಗಮ ಮಂಡಳಿ ನೇಮಕ ಬೆನ್ನಲ್ಲೇ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಗೃಹ ಸಚಿವ ಜಿ ಪರಮೇಶ್ವರ್. ಸದಾಶಿವನಗರದ ನಿವಾಸದಲ್ಲಿ 20 ನಿಮಿಷಗಳ ಕಾಲ ಮಹತ್ವದ ಚರ್ಚೆ. ಸಂಸದ ಬಿವೈ ರಾಘವೇಂದ್ರರನ್ನ ಮತ್ತೊಮ್ಮೆ ಗೆಲ್ಲಿಸಿ. ಶಿವಮೊಗ್ಗದಲ್ಲಿ ಶಾಮನೂರು ಶಿವಶಂಕರಪ್ಪ ಮನವಿ. ಅಚ್ಚರಿಗೆ ಕಾರಣವಾದ ಕಾಂಗ್ರೆಸ್ ಹಿರಿಯ ಶಾಸಕನ ಹೇಳಿಕೆ. ಶೋಷಿತ ಸಮುದಾಯಗಳ ಸಮಾವೇಶದಲ್ಲಿ ಭಾಗಿಯಾಗುವುದಕ್ಕೆ ಡಿಕೆಶಿ ರೆಡಿ. ಕಾಂತರಾಜು ವರದಿ ತಿರಸ್ಕಾರ ವಿಚಾರದಲ್ಲಿನ ಆಗ್ರಹದ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್. ಶೋಷಿತ ಸಮುದಾಯದ ಬೆಂಬಲ ಪಡೆಯುವುದಕ್ಕೂ ಲೆಕ್ಕಾಚಾರ. ದೈವ ದೇವಸ್ಥಾನಗಳ ನಿಯಮಗಳು. ದೇವಾಲಯಗಳಲ್ಲಿ ಧಾರ್ಮಿಕ ಶಿಕ್ಷಣ, ಧರ್ಮ ಜಾಗೃತಿ ಆಂದೋಲನ ನಡೆಸುವುದಕ್ಕೆ ಸಿದ್ಧತೆ. ಮಂಗಳೂರಿನಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಸಭೆಯಲ್ಲಿ ಮಹತ್ವದ ನಿರ್ಣಯಗಳು. ಇಂದಿನಿಂದ ದಕ್ಷಿಣ ಭಾರತದ ಕುಂಭಮೇಳ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ. 3 ದಿನಗಳ ಕಾಲ ಜ್ಞಾನದ ಜೊತೆ ನಿರಂತರ ಮಹಾಪ್ರಸಾದ ಸೇವೆ. ಸಮಾಜಮುಖಿ ಜಾತ್ರೆಗೆ ಸಾಕ್ಷಿಯಾಗಲಿದ್ದಾರೆ ಲಕ್ಷಾಂತರ ಭಕ್ತರು. ಪೇಜಾವರ ಶ್ರೀ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಪಲ್ಲಕ್ಕಿ ಉತ್ಸವ. ಬಳಿಕ ಯಾಗಶಾಲೆಯಲ್ಲಿಟ್ಟು ಅಷ್ಟಾವಧಾನ ಸೇವೆ ಸಲ್ಲಿಕೆ. ಕಾರ್ಯಕ್ರಮದ ವೇಳೆ ಮೊಳಗಿದ ಜೈ ಶ್ರೀರಾಮ್ ಘೋಷ. ಕರಾವಳಿಯಾದ್ಯಂತ ರಾಮನಾಮ ಜಪ ಶುರು. ಮಂಗಳೂರು ಬಂದರಿನಿಂದ ಹೊರಟ ಬೋಟ್ಗಳಲ್ಲಿ ಹಾರ್ತಾ ಇದೆ ಶ್ರೀರಾಮನ ಪತಾಕೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರಾಮ ಮಂದಿರಗಳಲ್ಲಿ ಭಜನೆಯೂ ಜೋರು. ಹಂಪಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಜಾರಿ. ದೇವಸ್ಥಾನದ ಆವರಣದ ಒಳಗೆ ತುಂಡುಡುಗೆಗೆ ನಿಷೇಧ. ಪಂಚೆ, ಧೋತಿ, ಸೀರೆಯಂತಹ ಸಾಂಪ್ರದಾಯಿಕ ಬಟ್ಟೆ ತೊಡುವುದಕ್ಕಷ್ಟೇ ಅವಕಾಶ. ರಾಜಧಾನಿಯ ರೇಸ್ ಕೋರ್ಸ್ ಜಂಕ್ಷನ್ನಲ್ಲಿ ಹಳ್ಳಿಕಟ್ಟೆ ಮಾದರಿಯಲ್ಲಿ ವಿಶ್ರಾಂತಿ ತಾಣ. ಪಾದಚಾರಿ ಮಾರ್ಗ ವಿಸ್ತರಣೆ ಹಿನ್ನೆಲೆ ಕಿರಿದಾಗ್ತಾ ಇದೆ ರಸ್ತೆ. ಅವೈಜ್ಞಾನಿಕ ಕಾಮಗಾರಿ ಅಂತ ಬಿಬಿಎಂಪಿ ವಿರುದ್ಧ ಆಕ್ರೋಶ. ನೇರಳೆ ಮಾರ್ಗದಲ್ಲಿ ಮೆಟ್ರೋ ರೈಲು ಸೇವೆಯಲ್ಲಿ ವ್ಯತ್ಯಯ. ಎಂಜಿ ರಸ್ತೆ ಮತ್ತು ಬೈಯಪ್ಪನಹಳ್ಳಿ ನಡುವೆ ಮೆಟ್ರೋ ಸೇವೆ ಇರಲ್ಲ. ಮಧ್ಯಾಹ್ನ 1 ಗಂಟೆಯವರೆಗೂ ಪ್ರಯಾಣಿಕರು ಸಹಕರಿಸುವಂತೆ ಮನವಿ. ಚಿತ್ರದುರ್ಗದ ಹಿರಿಯೂರಿನ ನಡು ರಸ್ತೆಯಲ್ಲಿ ಯುವಕರ ಪುಂಡಾಟ. ಎಣ್ಣೆ ಈಟಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ಗಾಗಿ ಡೆಡ್ಲಿ ವೀಲಿಂಗ್. ರಸ್ತೆ ಪಕ್ಕ ನಡ್ಕೊಂಡು ಹೋಗ್ತಾ ಇದ್ದ ಮಹಿಳೆ ಜಸ್ಟ್ ಮಿಸ್. ದಾವಣಗೆರೆಯಲ್ಲಿ ಅಡುಗೆ ಮನೆಯಲ್ಲಿ ಹೆಡೆ ಎತ್ತಿ ಬುಸುಗುಡ್ತಾ ಇದ್ದಂತಹ ನಾಗರಹಾವು. ಸರ್ಪ ಕಂಡು ಮನೆಯವರಲ್ಲಿ ಆತಂಕ ಸೃಷ್ಟಿ.
ಹಾವು ರಕ್ಷಿಸಿ ಕೊಂಡಜ್ಜಿ ಅರಣ್ಯ ಪ್ರದೇಶದಲ್ಲಿ ಬಿಟ್ಟ ಬಳಿಕ ನಿಟ್ಟುಸಿರು ಬಿಟ್ಟ ಮನೆ ಮಂದಿ. ಬಿಹಾರದಲ್ಲಿ ಮತ್ತೆ ಎದುರಾದ ರಾಜಕೀಯ ಬಿಕ್ಕಟ್ಟು. ಪಾಟ್ನಾದಲ್ಲಿಂದು ಕೇಸರಿ ಪಡೆಯ ಶಾಸಕಾಂಗ ಪಕ್ಷದ ಸಭೆ. ನಾಳೆ ಜೆಡಿಯು ಜೊತೆ ಮೈತ್ರಿ ಸಂಬಂಧ ನಡೆಯಲಿದೆ ಚರ್ಚೆ. ಫ್ರಾನ್ಸ್ನಲ್ಲಿ ಮುಂದುವರಿದ ರೈತರ ಹೋರಾಟ ತೀವ್ರ. ಸುಮಾರು 55,000 ರೈತರಿಂದ ದೇಶದ ನಾನಾ ಭಾಗಗಳಲ್ಲಿ ವಿನೂತನ ಪ್ರತಿಭಟನೆ. ಕೃಷಿ ಉತ್ಪನ್ನಗಳ ದರ ಕಡಿಮೆ ಮಾಡುವಂತೆ ಆಗ್ರಹ. ಹಿಂದಿ ಬಿಗ್ ಬಾಸ್ ಸೀಸನ್ 17ರಲ್ಲಿ ಬೀದರ್ ಮೂಲದ ವ್ಯಕ್ತಿ ಸ್ಪರ್ಧೆ. ಅರುಣ್ ಶೆಟ್ಟಿಗೆ ಗೆಲುವಾಗಲಿ ಅಂತ ಪಾಪನಾಶ ಶಿವಲಿಂಗಕ್ಕೆ ವಿಶೇಷ ಪೂಜೆ. ಅರುಣ್ಗೆ ವೋಟ್ ಮಾಡಿ ಗೆಲ್ಲಿಸಿ ಅಂತ ಅಭಿಮಾನಿಗಳ ಜೈಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.